ಎಲ್ರಿಗೂ ನಮಸ್ತೆ. ಜ್ಯೋತಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾನು ನಿಮ್ಮೆಲ್ಲರ ಜೊತೆ ಒಂದು ವಚನದ ಅರ್ಥವನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಇದು ಭ್ರಷ್ಟಾಚಾರದ ಬಗ್ಗೆ. ಭ್ರಷ್ಟಾಚಾರ ಅನ್ನೋದು ಎಲ್ಲೆಲ್ಲೂ ಇದೆ. ಭ್ರಷ್ಟ ವ್ಯಕ್ತಿಗಳು ಒಳ್ಳೆಯವರು ಅನ್ನೋ ವೇಷ ಹಾಕ್ಕೊಂಡು ತುಂಬ ಜನಕ್ಕೆ ಮೋಸ ಮಾಡೋರು ತುಂಬ ಕಡೆ ಇದ್ದಾರೆ. ನಾವು ಎಷ್ಟು ಕೇರ್ಫುಲ್ ಆಗಿದ್ರೂ ಸಾಕಾಗಲ್ಲ ಅನ್ನೋ ಒಂದಷ್ಟು ಮಟ್ಟಕ್ಕೆ ನಮ್ಮ ಸಮಾಜ ಹೋಗಿದೆ. ಇದು 12ನೇ ಶತಮಾನದಲ್ಲೂ ಸಹ ಇತ್ತೋ ಈ ರೀತಿಯ ಸಮಾಜ ಇರಲಿಲ್ವೋ ಗೊತ್ತಿಲ್ಲ. ಆದರೆ ವಚನ ಮಾತ್ರ ಈಗಿನ ಕಾಲಕ್ಕೂ ಪ್ರಸ್ತುತವಾದ ಒಂದು ಬೆಳವಣಿಗೆಗಳೇನೇನು ಆಗ್ತಾ ಇದೆ ಸಮಾಜದಲ್ಲಿ ಇದಕ್ಕೂ ಕೂಡ ರಿಲೇಟ್ ಆಗ್ತಾ ಇದೆ ಅನ್ನೋ ಥರ ಇದೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ತಡ ಮಾಡದೆ ಈ ವಚನ ಮತ್ತು ವಚನದ ಅರ್ಥವನ್ನು ಪ್ರಾರಂಭ ಮಾಡೋಣ. ಮಿಂಬೂಲಿಗನ ಹಕ್ಕಿಯಂತೆ ನೀರ ತಡಿಯಲ್ಲಿದ್ದು ಮೂಗ ಹಿಡಿದು ಜ್ಞಾನವ ಮಾಡುವರಯ್ಯ. ಬಿಟ್ಟ ಮಂಡೆ ಬೆರೆಸಿ ಬಾಯ ಮಿಡುಕಿಸುತ್ತಾ ಕಣ್ಣು ಮುಚ್ಚಿ ಬೆರಳ ನೆನೆಸುವವರಯ್ಯ. ನಿಮ್ಮ ಕೈಯಲ್ಲಿ ಕಟ್ಟಿದ ದರ್ಬೆಯ ಹುಲ್ಲು ಕೂಡಲ ಸಂಗನ ನೆನೆಯದೆ ಮೊರೆಯಿಡುವಂತೆ. ಈ ವಚನದ ಅರ್ಥ ತುಂಬ ಅರ್ಥಪೂರ್ಣವಾಗಿದೆ. ಏನಂತ ಅಂದರೆ, ತುಂಬ ಉತ್ತಮರು ನಾವೇ, ನಮಗಿನ್ನ ಇನ್ಯಾರೂ ಇಲ್ಲ ಅಂತ ಒಂದು ಧರ್ಮದ ಹೆಸರಲ್ಲಿ ತುಂಬ ಹೆಸರು ಮಾಡಿಕೊಂಡು ತೋರಿಕೆಯ ಆಚಾರ ವಿಚಾರ ಎಲ್ಲ ಮಾಡ್ತಾ ಇರ್ತಾರೆ. ಬೂಟಾಟಿಕೆ ಮಾಡ್ತಾ ಇರ್ತಾರೆ. ತುಂಬ ಕಪಟ ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಬೇರೆಯವ್ರನ್ನ ತುಂಬ ಕೀಳು ಮಟ್ಟದಲ್ಲಿ ನೋಡ್ತಾ ಇರ್ತಾರೆ. ಅವರ ವರ್ತನೆ ಹೇಗಿರುತ್ತೆ ಅಂದರೆ, ಒಂದು ನದಿಯ ದಡದಲ್ಲಿ ಒಂದು ಬಕಪಕ್ಷಿ ನೋಡೇ ಇರ್ತೀರ, ಕೊಕ್ಕರೆ ಅಂತಲೂ ಕರಿತೀವಿ. ಅದು ಧ್ಯಾನ ಮಾಡೋ ರೀತಿಯಲ್ಲಿ ನಿಂತಿರುತ್ತಂತೆ. ಯಾಕೆ ಅಂತಂದರೆ ಮೀನುಗಳನ್ನು ಹಿಡಿದು ತಿನ್ನೋದಕ್ಕೆ. ಈ ವಿಷಯ ಮೀನುಗಳಿಗೂ ಗೊತ್ತಿರಲ್ಲ. ಅವುಗಳು ಸಹ ಮೋಸ ಹೋಗೋ ಥರ ನಾವು ಜನಗಳು ಕೆಟ್ಟ ಮನುಷ್ಯರಿಗೆ ಈ ಥರ ಕೂದಲು ಬಿಟ್ಕೊಂಡು ಜುಟ್ಟು ಕಟ್ಟಿ ಸನ್ಯಾಸಿಗಳ ಥರ ವೇಷ ಹಾಕಿ ಬೆರಳನ್ನು ಎಣಿಸ್ತಾ ಇರ್ತಾರೆ. ಅಂಥವರು ಮಾಡೋ ಅಂತಹ ಕಪಟ ವರ್ತನೆಗೆ ನಾವು ಸಹ ಬಲಿಯನ್ನಾಗ್ತಾ ಇದ್ದೀವಿ, ನಾವು ಬಲಿ ಆಗ್ತಾ ಇದ್ದೀವಿ ಅನ್ನೋ ವಿಷಯ ನಮಗೆ ಗೊತ್ತಿರಲ್ಲ ಕೆಲವು ಬಾರಿ. ಅದು ಗೊತ್ತಾದ ಮೇಲೆ ಅಷ್ಟರಲ್ಲಿ ನಮ್ಮ ಹತ್ರ ಇರೋ ಹಣ, ತುಂಬ ಸಮಯ, ನಮ್ಮ ಹತ್ರ ಇರೋವಂಥ ಟೈಮು ಎಲ್ಲದನ್ನು ಕಳ್ಕೊಂಡಿರ್ತೀವಿ. ಹೇಗೆ ಅಂತ ಅಂದರೆ, ಅವ್ರ ಕೈಯಲ್ಲಿರುವಂತಹ ದರ್ಬೆ ಹುಲ್ಗೂ ಕೂಡ ನಾನು ಕೂಡಲ ಸಂಗಮನನ್ನು ಬೇಡ್ಕೋಬೇಕು ಅನ್ನೋ ಒಂದು ಜ್ಞಾನ ಕೂಡ ಅದಕ್ಕೆ ಬರಲ್ವಂತೆ. ಅಂದರೆ ನಾವು ಸಹ ಯಾರನ್ನು ಬೇಡಬೇಕು, ಯಾವ ದೇವನನ್ನು, ಕೂಡಲ ಸಂಗಮನನ್ನು ಅವರ ಆರಾಧ್ಯ ದೈವ, ಹಾಗಾಗಿ ಕೂಡಲ ಸಂಗಮ ಅಂತ ಹೇಳಿದ್ದಾರೆ. ನಾವು ಯಾರನ್ನು ಬೇಡಬೇಕು ಅನ್ನೋದು ಸಹ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ, ಗೊತ್ತಾಗದೇ ಇರೋ ಥರ ಅವರು ನಮಗೆ ಮೋಸ ಮಾಡ್ತಾರೆ ಅನ್ನೋದನ್ನು ಈ ವಚನದಲ್ಲಿ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ವಚನದ ಅರ್ಥವನ್ನು ಸರಿಯಾಗಿ ನಿಮ್ಮೆಲ್ರಿಗೂ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಯಾರಿಗಾದರೂ ಇದರಲ್ಲಿ ಏನಾದರೂ ತಪ್ಪಿದೆ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡೋ ಮೂಲಕ ತಿಳಿಸ್ಬೋದು. ನಾನು ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ಖಂಡಿತ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಥಮ್ಸ್ ಅಪ್ ಕೊಡಿ ಲೈಕ್ ಮಾಡೋದ್ರ ಮೂಲಕ. ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ. ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಮಾಡುವಂಥ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.